ಕನ್ನಡ ಬರೀ ಭಾಷೆ ಅಲ್ಲ, ಇದು ಭಾವಗಳ ಸಾಗರ. ಎಷ್ಟೋ ಮಂದಿ ಕನ್ನಡನ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಆಡು ಭಾಷೆಯಲ್ಲಾದ್ರೂ ಕನ್ನಡ ಹಾಗೋ ಹೀಗೋ ಬರ್ತಾ ಇತ್ತು. ಇವಾಗ ನೋಡಿದ್ರೆ ಆ ಆಡು ಭಾಷೆಗೆ ಇಂಗ್ಲಿಷ್ ಆಕ್ಸೆಂಟ್ ನ ಸೇರಿ ಮಾತಾಡಿಸ್ತಾರೆ. ಓ ಹೌದಾ, ಕೇಳದ್ರ ತುಂಬಾ ವಿಚಿತ್ರವಾಗಿ ಅನ್ಸುತ್ತೆ. ನನಗಂತೂ ಈ ಇಂಗ್ಲಿಷ್ ಪದಗಳನ್ನ ಕೇಳಿದ್ರೆ, ಇಂಗ್ಲಿಷ್ ಪದ ಅಲ್ಲ, ಕನ್ನಡ ಪದನ ಇಂಗ್ಲಿಷ್ ನಲ್ಲಿ ಕೇಳಿದ್ರೆ ವಿಚಿತ್ರವಾಗಿ ಅಂತ ಅನ್ಸುತ್ತೆ. ಖಂಡಿತವಾಗಿ ಇಂಗ್ಲಿಷ್ ಅವಶ್ಯಕತೆ ಇದೆ. ಇವಾಗ ನನಗೂ ಕೂಡ ಊಟ ಅಂತ ನೀಡ್ತಿರೋದು, ನನ್ನ ಏನ್ ಜೀವನ ನಡೀತಾ ಇದೆ ಅದು ಇಂಗ್ಲಿಷ್ ಭಾಷೆಯಲ್ಲೇ. ಅದನ್ನ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಕನ್ನಡ ಭಾವನೆ ರೀ, ಮಾತೃಭಾಷೆ ಎತ್ತ ತಾಯಿ ಇದ್ದಾಗೆ. ಕನ್ನಡ ಬರೀ ಭಾಷೆ ಅಲ್ಲ, ಇದು ಭಾವಗಳ ಸಾಗರ. ಎಷ್ಟೋ ಮಂದಿ ಕನ್ನಡನ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಆಡು ಭಾಷೆಯಲ್ಲಾದ್ರೂ ಕನ್ನಡ ಹಾಗೋ ಹೀಗೋ ಬರ್ತಾ ಇತ್ತು. ಇವಾಗ ನೋಡಿದ್ರೆ ಆ ಆಡು ಭಾಷೆಗೆ ಇಂಗ್ಲಿಷ್ ಆಕ್ಸೆಂಟ್ ನ ಸೇರಿ ಮಾತಾಡಿಸ್ತಾರೆ. ಓ ಹೌದಾ, ಕೇಳದ್ರ ತುಂಬಾ ವಿಚಿತ್ರವಾಗಿ ಅನ್ಸುತ್ತೆ. ನನಗಂತೂ ಈ ಇಂಗ್ಲಿಷ್ ಪದಗಳನ್ನ ಕೇಳಿದ್ರೆ, ಇಂಗ್ಲಿಷ್ ಪದ ಅಲ್ಲ, ಕನ್ನಡ ಪದನ ಇಂಗ್ಲಿಷ್ ನಲ್ಲಿ ಕೇಳಿದ್ರೆ ವಿಚಿತ್ರವಾಗಿ ಅಂತ ಅನ್ಸುತ್ತೆ. ಖಂಡಿತವಾಗಿ